ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಯಂತ್ರಿ ಚಾನಲ್ಗೆ ಸ್ವಾಗತ. ಪ್ರಪಂಚದಲ್ಲೇ ನಾವು ಯಾವ ಸ್ಪೇಸ್ ಏಜೆನ್ಸಿಗೂ ಕಡಿಮೆ ಇಲ್ಲ ಎಂದು ತೋರಿಸಿ ವಿಶ್ವದಲ್ಲೇ 6ನೇ ಸ್ಥಾನವನ್ನು ಪಡೆದ ಅತಿದೊಡ್ಡ ಸ್ಪೇಸ್ ಏಜೆನ್ಸಿ ಇಸ್ರೋದ ಮುಂದಿನ ಮಿಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಸ್ರೋ ಮತ್ತು ಸ್ಪೇಸ್ ಏಜೆನ್ಸಿ CNES ಜೊತೆ ಒಂದಾಗಿ ಹೊಸ ಮಿಷನ್ಗೆ ಕೈ ಜೋಡಿಸಿವೆ. ಅದೇ ಮಿಷನ್ ತೃಷ್ಣ. ಇದರ ಅರ್ಥ ಬಾಯಾರಿಕೆ ಅಂತ. ಭೂಮಂಡಲದ ನೀರಿನ ಒತ್ತಡ ಮತ್ತು ನೀರಿನ ಬಳಕೆಯನ್ನು ಪ್ರಮಾಣೀಕರಿಸುತ್ತದೆ. ಜೀವಗೋಳದ ಶಕ್ತಿ ಮತ್ತು ನೀರಿನ ಬಜೆಟ್ಗಳ ವಿವರವಾದ ಮೇಲ್ವಿಚಾರಣೆಗಾಗಿ ಮತ್ತು ಕರಾವಳಿ ಹಾಗೂ ಒಳನಾಡಿನ ನೀರಾವರಿನಲ್ಲಿರೋ ನೀರಿನ ಗುಣಮಟ್ಟವನ್ನು ಮತ್ತು ಡೈನಮಿಕ್ಸ್ನ ಹೆಚ್ಚಿನ ರೆಸಲ್ಯೂಷನ್ ವೀಕ್ಷಣೆ ಸೇರಿವೆ. ಈ ಉಪಗ್ರಹದ ಇನ್ನೊಂದು ಮುಖ್ಯ ಉದ್ದೇಶ ನಗರಗಳ ಉಷ್ಣ, ದ್ವೀಪಗಳ ಸಮಗ್ರ ಮೌಲ್ಯಮಾಪನ, ಜ್ವಾಲಾಮುಖಿಗಳ ಚಟುವಟಿಕೆಗಳು, ಭೂಶಾಖದ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಉಷ್ಣ ವೈಪರೀತ್ಯಗಳನ್ನು ಪತ್ತೆ ಹಚ್ಚಲು ಹಾಗೂ ಹಿಮ ಕರಗುವ ಹರಿವನ್ನು ತಿಳಿಯಲು ಮತ್ತು ಹಿಮನದಿಯ ಡೈನಮಿಕ್ಸ್ನ ನಿಖರವಾದ ಮೇಲ್ವಿಚಾರಣೆಗಾಗಿ ಸಹಾಯ ಮಾಡುತ್ತೆ. ಇದರಲ್ಲಿ ಏರೋಸಾಲ್ ಆಪ್ಟಿಕಲ್ ಡೆಪ್ತ್ ಉಪಕರಣವನ್ನು ಅಳವಡಿಸಲಾಗಿದೆ. ಇದರಿಂದ ವಾತಾವರಣದ ನೀರಿನ ಆವಿ ಮತ್ತು ಮೋಡದ ಹೊದಿಕೆಯ ಮೇಲೆ ಅಮೂಲ್ಯವಾದ ಡೇಟಾವನ್ನು ಒದಗಿಸುತ್ತದೆ. ಈ ಮಿಷನ್ನ ವೈಜ್ಞಾನಿಕ ಮತ್ತು ಸಾಮಾಜಿಕ ಪ್ರಯೋಜನಗಳೇನೆಂದರೆ ಕೃಷಿ ನೀರಿನ ನಿರ್ವಹಣೆಯಲ್ಲಿ ನೀರಿನ ಬಳಕೆಯನ್ನು ನಿರ್ಣಯಿಸಲು, ನೀರಿನ ಉಳಿತಾಯಕ್ಕಾಗಿ ಸಲಹೆಗಳನ್ನು ನೀಡಲು, ದಕ್ಷ ಮತ್ತು ಸುಸ್ಥಿರ ನೀರು ನಿರ್ವಹಣಾ ಅಭ್ಯಾಸಗಳ ಮೂಲಕ ಬೆಳೆ ನೀರಿನ ಉತ್ಪಾದಕತೆಯನ್ನು ಹೆಚ್ಚಿಸಲು, ಹವಾಮಾನ ಮೇಲ್ವಿಚಾರಣೆಗೆ, ಬರಗಾಲಗಳು, ಫಾರ್ಮಾಫ್ರಾಸ್ಟ್ ಬದಲಾವಣೆಗಳು ಮತ್ತು ಬಾಷ್ಪೀಕರಣ ದರಗಳಂತಹ ಪ್ರಮುಖ ಸೂಚಕಗಳನ್ನು ಟ್ರ್ಯಾಕ್ ಮಾಡುತ್ತೆ. ಕರಾವಳಿ ಮತ್ತು ಒಳನಾಡಿನ ಜಲಮೂಲಗಳಲ್ಲಿನ ಮಾಲಿನ್ಯವನ್ನು ಪತ್ತೆ ಹಚ್ಚುತ್ತೆ. ಕರಾವಳಿಯ ಅಂಚಿನಲ್ಲಿರುವ ಉಪಸಾಗರಗಳ ಅಂತರ್ಜಲ ವಿಸರ್ಜನೆಯನ್ನು ಗುರುತಿಸಲು ಸಹಾಯ ಮಾಡುತ್ತೆ. ಇದರಲ್ಲಿರೋ ಕ್ರಯೋಸ್ಪಿಯರ್ ಮಾನಿಟರಿಂಗಿಂದ ಹಿಮದ ಹೊದಿಕೆ ಮತ್ತು ಹಿಮ ಕರಗುವ ಮಾದರಿಗಳನ್ನು ಮೌಲ್ಯಮಾಪನ ಮಾಡುತ್ತೆ. ತೃಷ್ಣ ಉಪಗ್ರಹವು 2 ಪ್ರಾಥಮಿಕ ಪೇಲೋಡ್ಗಳನ್ನು ಹೊಂದಿದೆ. ಮೊದಲನೇದು CNES ಒದಗಿಸಿರುವ ಥರ್ಮಲ್ ಇನ್ಫ್ರಾರೆಡ್ ಪೇಲೋಡ್. ಇದು 4 ಚಾನೆಲ್ಗಳ ಲಾಂಗ್ ವೇವ್ ಇನ್ಫ್ರಾರೆಡ್ ಇಮೇಜಿಂಗ್ ಹೈ ರೆಸಲ್ಯೂಷನ್ ಸೆನ್ಸಾರ್ ಅನ್ನು ಹೊಂದಿದೆ. ಇದು ಭೂಮಿಯ ಮೇಲ್ಮೈ ತಾಪಮಾನ ಮತ್ತು ಹೊರಸೂಸುವಿಕೆಯ ಮ್ಯಾಪಿಂಗ್ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನೊಂದು ಇಸ್ರೋ ಒದಗಿಸಿದ ಪೇಲೋಡ್ ವಿಸಿಬಲ್ ನಿಯರ್ ಇನ್ಫ್ರಾ ಶಾರ್ಟ್ ವೇವ್ ಇನ್ಫ್ರಾರೆಡ್ ಜೈವಿಕ, ಭೌತಿಕ ಮತ್ತು ವಿಕಿರಣ ಬಜೆಟ್ ವೇರಿಯಬಲ್ಗಳನ್ನು ಉತ್ಪಾದಿಸಲು VSWIR ಬ್ಯಾಂಡ್ಗಳ ಮೇಲ್ಮೈ ಪ್ರತಿಫಲನದ ವಿವರವಾದ ಮ್ಯಾಪಿಂಗ್ಗಳಿಗಾಗಿ ವಿನ್ಯಾಸಗೊಳಿಸಲಾದ 7 ಸ್ಪೆಕ್ಟ್ರಲ್ ಬ್ಯಾಂಡ್ಗಳನ್ನು ಹೊಂದಿದೆ. ಪೇಲೋಡ್ ಡೇಟಾ ಸಂಯೋಜನೆಯಿಂದ ಹಿಂಪಡೆಯಲಾದ ಅಸ್ಥಿರಗಳ ಮೇಲ್ಮೈ ಶಾಖದ ಹರಿವುಗಳನ್ನು ಅಂದಾಜು ಮಾಡಲು, ಮೇಲ್ಮೈ ಶಕ್ತಿಯ ಸಮತೋಲನವನ್ನು ಪರಿಶೀಲಿಸಲು ಸಹಾಯ ಮಾಡುತ್ತೆ. ಈ ಮಿಷನ್ ಅನ್ನು 5 ವರ್ಷಗಳ ಕಾಲ ಕಾರ್ಯಾಚರಣೆ ಜೀವನಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ಭೂಮಿಯಿಂದ 761 ಕಿಲೋಮೀಟರ್ ಎತ್ತರದಲ್ಲಿರೋ ಸೂರ್ಯನ ಸಿಂಕ್ರೋನಸ್ ಕಕ್ಷೆಯಲ್ಲಿ ಕೆಲಸ ಮಾಡುತ್ತೆ. ಈ ಮಿಷನ್ ನೀರು ಮತ್ತು ಆಹಾರ ಭದ್ರತೆಗಳನ್ನು ಪರಿಗಣಿಸುತ್ತದೆ. ಕೃಷಿ ಕೈಗಾರಿಕೆಗಳು, ಜಲಯಾನ ವ್ಯವಸ್ಥಾಪಕರು, ಒಳನಾಡು ಮತ್ತು ಕರಾವಳಿ ರೈತ ಸಮುದಾಯಕ್ಕೆ ಸುಸ್ಥಿರ ಪರಿಹಾರಗಳನ್ನು ತರೋದಕ್ಕೆ ಅಗತ್ಯವಾದ ಡೇಟಾವನ್ನು ಒದಗಿಸುತ್ತೆ. ಇದು ಭೂಮಿಯ ನೈಸರ್ಗಿಕ ಪ್ರಕ್ರಿಯೆಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಆಪ್ಟಿಮೈಸ್ಡ್ ಸಂಪನ್ಮೂಲಗಳ ನಿರ್ವಹಣೆಯ ಮೂಲಕ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಲ್ಲಿ ಜಾಗತಿಕ ಪ್ರಯತ್ನಗಳನ್ನು ಬೆಂಬಲಿಸುತ್ತೆ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ, ಕಾಮೆಂಟ್ ಹಾಕಿರಿ, ಶೇರ್ ಮಾಡಿರಿ.